ಹುಣಸೂರು ತಾಲೂಕಿನ ಗಾವಡಗೆರೆ ಹೋಬಳಿಯ ಹಿರೇಕ್ಯಾತನಹಳ್ಳಿ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಶುದ್ಧ ಕುಡಿಯುವ ನೀರಿನ ಜಲಜೀವನ್ ಯೋಜನೆಯ ಕಾಮಗಾರಿ ಮನೆಗೆ ನಳ ಅಳವಡಿಸಿ ನೀರು ನೀಡಬೇಕು ಎನ್ನುವ ಯೋಜನೆಯಾಗಿದ್ದು, ಗುತ್ತಿಗೆದಾರರು ಕಾಮಗಾರಿ ಅಪೂರ್ಣ ಮಾಡಿ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಲು ಮುಂದಾಗಿದ್ದ ವೇಳೆ ಅಧಿಕಾರಿಗಳಿಗೆ ನಮ್ಮ ಮನೆಯ ಮುಂಭಾಗ ಪೈಪ್ ಅಳವಡಿಸಿಲ್ಲ, ಇದುವರೆಗೂ ನಮಗೆ ಕುಡಿಯುವ ನೀರು ಇಲ್ಲ, ನಾವು ಖಾಸಗಿ ಬೋರ್ವೆಲ್ಗಳಿಂದ ನೀರು ತಂದು ಕುಡಿಯುತ್ತಿದ್ದೇವೆ, ನಮ್ಮ ಮನೆಗೆ ನಳ ಸಂಪರ್ಕ ನೀಡುವವರೆಗೂ ಹಸ್ತಾಂತರ ಮಾಡಬಾರದು ಅಂತ ತರಾಟೆಗೆ ತೆಗೆದುಕೊಂಡ್ರು. ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಗ್ರಾಮಸ್ಥರು ಮನವಿ ಮಾಡಿ ಹಲವಾರು ವರ್ಷಗಳ ಹಿಂದೆ ಗ್ರಾಮ ಪಂಚಾಯಿತಿ ವತಿಯಿಂದ PVC ಪೈಪ್ ಅಳವಡಿಸಿ ನಲ್ಲಿ ಹಾಕಿ ನಲ್ಲಿಗೆ ಹೊಸ ಮೀಟರ್ ಅಳವಡಿಸಿ ನೀರು ಬರ್ತಾ ಇಲ್ಲ, ಜೊತೆಗೆ ಪಾಚಿ ಸಮೇತ ನೀರು ಬರ್ತಾ ಇದೆ, ಅದಕ್ಕೆ ಹೊಸ ಪೈಪ್ ಅಳವಡಿಸಬೇಕು ಅಂತ ದೂರು ನೀಡಿದ್ರು. ವರದಿ ಹಿರೇಕ್ಯಾತನಹಳ್ಳಿ ಸ್ವಾಮಿಗೌಡ, ಹುಣಸೂರು. ನಮಸ್ಕಾರ. ಹಿರೇಕ್ಯಾತನಹಳ್ಳಿ ಗ್ರಾಮ ಪಂಚಾಯಿತಿಯ ಹಳೆ ಗೇಟ್ ಬಡಾವಣೆಯಲ್ಲಿ ನಾವು ವಾಸಿಸ್ತಾ ಇರೋದು. ಸುಮಾರು 6-7 ಮನೆಗಳಿದ್ದಾವೆ ಇಲ್ಲಿ. ಹೆಚ್ಚು ಕಡಿಮೆ ನಾವಿಲ್ಲಿ ವಾಸವಾಗಿ 20 ವರ್ಷ ಆಯಿತು. 20 ವರ್ಷದಿಂದ ನಮಗೆ ಯಾವುದೇ ರೀತಿ ನೀರಿನ ವ್ಯವಸ್ಥೆ ಇಲ್ಲ. ಕೇಳಕ್ಕೆ ಹೋದಾಗೆಲ್ಲ ಮಾಡಿಸ್ತೀವಿ, ಅವ್ರಿಗೆ ಹೇಳಿದ್ದೀನಿ ಇವ್ರಿಗೆ ಹೇಳಿದ್ದೀನಿ ಅಂತ ಸುಮ್ಮನೆ ಹೇಳ್ತಾರಷ್ಟೇ ಮಾತಿಗೆ. ಯಾವುದೇ ರೀತಿ ನಮಗೆ ರಿಸಲ್ಟ್ಗಳು ಬರ್ತಾ ಇಲ್ಲ. ಇವತ್ತು ಕೂಡ ನಾವು ಹೋಗಿ ಕೇಳಿದ್ದೀವಿ, ನಾಳೆ ನಾಡಿದ್ದು ಮಾಡಿಕೊಡ್ತೀವಿ ಅಂತಾರೆ. ಸುಮಾರು 10 ವರ್ಷದಿಂದಲೂ ಕೇಳ್ತಾ ಇದ್ದೀವಿ ನಾವು. ನಮಗೆ ಇಲ್ಲಿ ಯಾವುದೇ ರೀತಿ ನೀರಿನ ವ್ಯವಸ್ಥೆನ ಕಲ್ಪಿಸ್ಕೊಟ್ಟಿಲ್ಲ. ಈಗ GGL ಬಂದೈತೆ, ಇಲ್ಲಿ ನಮ್ಮ ಮನೆಯಿಂದ ಸುಮಾರು 3/4 ಕಿಲೋಮೀಟ್ರ್ ಮುಂದಕ್ಕೆ ಹೋಗೋದೆ. ನಮ್ಮ ಮನೆಗಳಿಗೆ ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿಲ್ಲ. ಕೇಳಿದ್ರೆ ಅವ್ರಿಗೆ ಹೇಳಿದ್ದೀನಿ ಇವ್ರಿಗೆ ಹೇಳಿದ್ದೀನಿ, ಅವ್ರು ಬಂದು ಮಾಡ್ತಾರೆ ಇವ್ರು ಬಂದು ಮಾಡ್ತಾರೆ, ಪ್ರತಿಯೊಬ್ಬರು ಹಿಂಗೆ ಹೇಳ್ತಾವ್ರೆ. ನಮ್ಮ ನೀರಿನ ವ್ಯವಸ್ಥೆ ಸರಿಯಿಲ್ಲ, ಅದಕ್ಕಾಗಿ ನಾವು ಈ ವಿಡಿಯೋ ಮಾಡಿ ನಿಮ್ಗೆ ಆಗ್ತಾ ಇದ್ದೀವಿ. ದಯವಿಟ್ಟು ಇಲ್ಲಿಗೆ ನೀರಿನ ವ್ಯವಸ್ಥೆ ಕೊಡಿಸ್ಕೊಡಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.